ಎಲ್ಲರಿಗೂ ಸ್ವಾಗತ. ಇಂದು ಹೈಡ್ರಾಲಿಕ್ ಪ್ರೆಸ್ ಯಂತ್ರವನ್ನು ಹೇಗೆ ನಿರ್ವಹಿಸುವುದು ಎಂದು ನಾವು ಕಲಿಯುತ್ತೇವೆ. ಈ ಪ್ರಕ್ರಿಯೆಯು ಹೈಡ್ರಾಲಿಕ್ ಒತ್ತಡವನ್ನು ಬಳಸಿಕೊಂಡು ಲೋಹದ ಹಾಳೆಗಳನ್ನು ನಿಖರವಾದ ರೂಪಗಳಾಗಿ ರೂಪಿಸುವುದನ್ನು ಒಳಗೊಂಡಿರುತ್ತದೆ. ನೀವು ನೋಡುವಂತೆ ಪೆಟ್ಟಿಗೆಯಲ್ಲಿ 3 ಗುಂಡಿಗಳನ್ನು ಜೋಡಿಸಲಾಗಿದೆ. ಅವುಗಳಲ್ಲಿ 2 ಹೈಡ್ರಾಲಿಕ್ ಯಂತ್ರವನ್ನು ಪ್ರಾರಂಭಿಸಲು ಬಳಸಲಾಗುತ್ತದೆ ಮತ್ತು ಮಧ್ಯಮವು ಯಾವುದೇ ಹೆಚ್ಚಿನ ಒತ್ತಡವನ್ನು ಅನ್ವಯಿಸುವುದನ್ನು ತಡೆಯಲು ಯಂತ್ರವನ್ನು ನಿಲ್ಲಿಸಲು ಕಾರಣವಾಗಿದೆ. ಇಲ್ಲಿ ನೀವು ನಿಯಂತ್ರಣ ಫಲಕವನ್ನು ನೋಡಬಹುದು. ಇದಕ್ಕೆ ಡಿಜಿಟಲ್ ಪರದೆಯನ್ನು ಜೋಡಿಸಲಾಗಿದೆ. ನಿಯಂತ್ರಣ ಫಲಕವನ್ನು ಒತ್ತಡವನ್ನು ನಿಯಂತ್ರಿಸಲು ಮತ್ತು ಸೈಕಲ್ ವೇಗದಂತಹ ಇತರ ನಿಯತಾಂಕಗಳನ್ನು ಮಾರ್ಪಡಿಸಲು ಬಳಸಲಾಗುತ್ತದೆ. ಇದು ತುರ್ತು ನಿಲುಗಡೆ ಬಟನ್ ಅನ್ನು ಸಹ ಒಳಗೊಂಡಿದೆ. ನೀವು ನೋಡುವಂತೆ 3 ಟ್ರಾಫಿಕ್ ಲೈಟ್ ಮಾದರಿಯ ಸಿಗ್ನಲ್ ವಿಭಿನ್ನ ವಿಷಯಗಳನ್ನು ಸೂಚಿಸುತ್ತದೆ. ಕೆಂಪು ಎಂದರೆ ಯಂತ್ರವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಯಾರೂ ಅದರ ಹತ್ತಿರ ಹೋಗಲು ಅನುಮತಿಸುವುದಿಲ್ಲ. ಹಳದಿ ಎಂದರೆ ಹಿಡಿದಿಟ್ಟುಕೊಳ್ಳುವುದು ಅಥವಾ ಕಾಯುವುದು. ಹಸಿರು ಎಂದರೆ ಯಂತ್ರವು ಯಾವುದೇ ರೀತಿಯ ಕಾರ್ಯಾಚರಣೆಯಲ್ಲಿಲ್ಲ ಮತ್ತು ಅದರ ಹತ್ತಿರ ಹೋಗಿ ಲೋಹದ ಹಾಳೆಯನ್ನು ಇಳಿಸುವುದು ಸುರಕ್ಷಿತವಾಗಿದೆ. ಯಾವುದೇ ಸೆಟಪ್ ಅನ್ನು ಪ್ರಾರಂಭಿಸುವ ಮೊದಲು ಯಂತ್ರವನ್ನು ಯಾವಾಗಲೂ ಆಫ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಾವು ಲೋಹದ ಹಾಳೆಯನ್ನು ಬಳಸುತ್ತಿದ್ದೇವೆ, ಅದನ್ನು ಬಾನೆಟ್ ಆಗಿ ರೂಪಿಸಲಾಗುವುದು. ಶೀಟ್ ಅನ್ನು ಡೈ ಬೆಡ್ ಮೇಲೆ ಇರಿಸಿ, ಅದು ಡೈನೊಂದಿಗೆ ಸರಿಯಾಗಿ ಜೋಡಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ಥಳದಲ್ಲಿ ವಸ್ತುವಿನೊಂದಿಗೆ ಒತ್ತಡದ ನಿಯಂತ್ರಣವು ಹೈಡ್ರಾಲಿಕ್ ಪ್ರೆಸ್ನಿಂದ ಉಂಟಾಗುವ ಬಲವನ್ನು ಸರಿಹೊಂದಿಸಲು ನಿಮಗೆ ಅನುಮತಿಸುತ್ತದೆ. ಹಸ್ತಚಾಲಿತ ನಿಯಂತ್ರಣಗಳನ್ನು ಬಳಸಿಕೊಂಡು ಮೇಲಿನ ಡೈ ಅನ್ನು ಕಡಿಮೆ ಮಾಡಿ. ಹೈಡ್ರಾಲಿಕ್ ಪ್ರೆಸ್ ನಿಧಾನವಾಗಿ ಕೆಳಗಿಳಿಯುತ್ತದೆ, ಲೋಹದ ಹಾಳೆಯನ್ನು ರೂಪಿಸಲು ಒತ್ತಡವನ್ನು ಅನ್ವಯಿಸುತ್ತದೆ. ಪ್ರೆಸ್ ಕೆಳಕ್ಕೆ ಚಲಿಸುವಾಗ ಮತ್ತು ಲೋಹದ ಹಾಳೆಯನ್ನು ಕಾರ್ ಬಾನೆಟ್ಗೆ ರೂಪಿಸುವುದನ್ನು ವೀಕ್ಷಿಸಿ. ಒತ್ತುವ ಚಕ್ರವು ಪೂರ್ಣಗೊಂಡ ನಂತರ ಪತ್ರಿಕಾ ಸ್ವಯಂಚಾಲಿತವಾಗಿ ಹಿಂತೆಗೆದುಕೊಳ್ಳುತ್ತದೆ. ಯಂತ್ರವನ್ನು ಆಫ್ ಮಾಡಿ ಮತ್ತು ಮೇಲಿನ ಡೈ ಅನ್ನು ಹೆಚ್ಚಿಸಿ. ಡೈ ಬೆಡ್ನಿಂದ ಆಕಾರದ ಬಾನೆಟ್ ಅನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ. 2 ಕೈಗಳನ್ನು ಬಳಸಿ ಮತ್ತು ಯಾವುದೇ ಚೂಪಾದ ಅಂಚುಗಳ ಬಗ್ಗೆ ಎಚ್ಚರದಿಂದಿರಿ. ಯಂತ್ರವನ್ನು ಆಫ್ ಮಾಡಲಾಗಿದೆ ಮತ್ತು ಮೇಲಿನ ಡೈ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಸಿದ್ಧಪಡಿಸಿದ ಉತ್ಪನ್ನಕ್ಕೆ ಸುರಕ್ಷಿತ ಪ್ರವೇಶವನ್ನು ನೀಡುತ್ತದೆ.